ಹೇ ಗೈಸ್ ಹಾಯ್. ಇವತ್ತು ಬಂದು ಭಾನುವಾರ ಗೈಸ್. ಸೊ ಎದ್ದಿದ್ದು ಲೇಟ್ ಆಯಿತು ಆ್ಯಂಡ್ ನಿಮಗೆ ಗೊತ್ತಲ್ಲ ತುಂಬ ಬಟ್ಟೆ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೆ ನೋಡಿ ಬಟ್ಟೆ ಬಕೆಟ್ ಇಟ್ಕೊಂಡು ಬಂದಿದ್ದೀನಿ ಗೈಸ್ ನೆನೆಯಾಕೋಣ ಅಂತ. ಯಾಕೆಂದರೆ ಇವತ್ತು ಲೇಟ್ ಮಾಡಿದ್ರೆ ಎಲ್ಲ ಕೆಲಸ ಲೇಟ್ ಆಗಿಬಿಡುತ್ತೆ ಅದಕ್ಕೆ. Hey guys, good morning. Hi, hello ಎಲ್ರಿಗೂ. Welcome back to my channel, Shweta Gowda Vlogs. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ನಿಮಗೆ ಗೊತ್ತು, 3 ದಿನನ 2 ದಿನನ ಐ ನಾಟ್ ಶ್ಯೂರ್ ಗೈಸ್. 3 ದಿನದ ಬಟ್ಟೆ ಅನ್ಸುತ್ತೆ. ಫಸ್ಟ್ ಡೇ ಫ್ರಿಡ್ಜ್ ಕ್ಲೀನ್ ಮಾಡಿದೆ ಅಲ್ಲ, ಸೊ ದಮಾರಂತು. ಸೆಕೆಂಡ್ ಡೇ ಏನ್ ಮಾಡಿದೆ ಗೈಸ್, ಸಮಥಿಂಗ್ ಹ್ಯಾಪನ್ಡ್, ಸ್ಕಿಪ್ ಮಾಡಿದೆ. ಸೆಕೆಂಡ್ ಡೇನು ಸ್ಕಿಪ್ ಮಾಡಿದೆ ಗೈಸ್, ಏನು ಅಂತ ಗೊತ್ತಾಗ್ತಾ ಇಲ್ಲ. ಐ ಹ್ಯಾವ್ ಸ್ಕಿಪ್ಡ್ ಇಟ್. 3ನೇ ದಿನ ಇವಾಗ ಚಿಂಟು ಜೊತೆ ಹಾಸ್ಪಿಟಲ್ ಹೋಗಿ ಬಂದೆ. ಸೊ ಫುಲ್ ಡೇ ಹೋಯ್ತು. ಸೊ 3 ದಿನ ಮುಂಡ ಮುಚ್ತು. 4ನೇ ದಿನ ಬಟ್ಟೆ ಒಗಿತಾ ಇದ್ದೀನಿ. ಒಗಿಲೇಬೇಕು. ಒಗಿಲಿಲ್ಲ ಅಂದ್ರೆ ನನಗೆ ಕಷ್ಟ ಆಗತ್ತೆ. ಬನ್ನಿ ನೆನೆ ಹಾಕೋಣ. ಮಳೆ ಬರ್ತಾ ಇದೆ ಗಾಯ್ಸ್, ಇಟ್ಸ್ ರೈನಿಂಗ್. ಸಖತ್ತಾಗಿದೆ. ನಾನು ಆಕ್ಚುಲಿ ಇವತ್ತು ಸ್ನಾನ ಮಾಡಿಕೊಂಡು ಬಟ್ಟೆ ವಾಶ್ ಮಾಡೋಣ ಅನ್ಕೊಂಡೆ. ಮತ್ತೆ ಮಳೆ ಬರ್ತಾ ಇದೆ ಅಲ್ಲ, ಮತ್ತೆ ಎಲ್ಲ ನೆಂದು ಬಿಡ್ತೀನಿ. ಸೊ ಬೇಡ ಅನ್ಕೊಂಡು ಹಿಂಗೆ ಬಂದ್ಬಿಟ್ಟೆ. ಸೊ ಇವಾಗ ಏನಾಗದು ಗೊತ್ತಾ, ನೆಂದ್ರು ಪರವಾಗಿಲ್ಲ, ಬಿಚ್ಬಿಟ್ಟು ಬೇರೆ ಬಟ್ಟೆ ಹಾಕೋಬಹುದು. ಬೇಗ ಬೇಗ ಸ್ನಾನ ಮಾಡ್ಬಿಡೋಣ. ಇವತ್ತು ತಿಂಡಿ ಮಾಡ್ಬೇಕೋ ಬ್ಯಾಡ್ವೋ, ಸ್ಕಿಪ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚಿಂಟು ಅವ್ರ ಅಜ್ಜಿಗೆ ಅವಲಕ್ಕಿ ಕಲಸಿ ಅಂತ ಹೇಳ್ಬಿಡ್ತೀನಿ. ತುಂಬಾ ಇದೆ ಗೈಸ್, ಆಗಲ್ಲ. ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಗೈಸ್. 2 ಬಕೆಟ್ ಆಗುತ್ತೆ. ತೋರಿಸ್ತೀನಿ ತಾಳಿ, ನೆನೆ ಹಾಕ್ತೀನಿ ಈಗ. ನೋಡಿ ಗೈಸ್, 1 ಬಕೆಟ್ ಫುಲ್ ಆಯ್ತು. ಇನ್ನೊಂದು ಬಕೆಟಿಗೆ ನೆನೆ ಹಾಕ್ತಾ ಇದ್ದೀನಿ. ಗೈಸ್, ಚಿಂಟು ಪಪ್ಪದು ಬಟ್ಟೆನೇ ತಗೋ ಬಂದಿಲ್ಲ. ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆ ಇಲ್ಲೇ ಕೆಳಗಡೆ ರೂಮಲ್ಲಿ ಇರುತ್ತೆ. ಬನ್ನಿ ತಗೋ ಬಂದ್ಬಿಡೋಣ. ಮಳೆ ಜೋರಾಗೋಯ್ತು ಗೈಸ್. ನಾನು ಒಳಗೆ ಹೋಗಿ ಹೊರಗೆ ಬರೋ ಅಷ್ಟರಲ್ಲಿ ಗೈಸ್ 10 ರೂಪಾಯಿ ಸಿಕ್ತು. ಲಕ್ಸ್ ಜೋಬ್ದಾ ಕಳಿ. ಗೈಸ್ ನೋಡಿ, 2 ಬಕೆಟ್ ಫಿಲ್ ಆಯ್ತು. ಚಿಂಟು ರಜ್ಜಿಗೆ ಹೇಳೋಣ ಅನ್ಕೊಂಡೆ ಅಲ್ಲ ಅವಲಕ್ಕಿ ಮಾಡೋಕ್ಕೆ, ಬಟ್ ಯಾಕೋ ಮನ್ಸಾಗ್ಲಿಲ್ಲ ಗೈಸ್. ನನಗೆ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಆಗಲ್ಲ. ನನ್ನ ಕೆಲಸ ನಾನೇ ಮಾಡಬೇಕು. ಹಾಗಾಗಿ ರೊಟ್ಟಿನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಗೈಸ್. ಇವತ್ತು ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಗಂಜಿ ಮಾಡೋಕ್ಕೆ. ನೋಡಿ, ಒಂದು ಡಬ್ಬಿ ಫುಲ್ ಅಕ್ಕಿ ಇಟ್ಟಿದೆ. ಸೊ ಅದನ್ನು ಚಿಂಟು ಅಜ್ಜಿ ಮಾಡಿಸಿ ಇಟ್ಟಿರೋದು. ಚಿಂಟು ರಜೆ ಹಾಗೇ ಸಾಮಾನ್ಯ ಜಾಸ್ತಿ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಯೂಸ್ ಮಾಡ್ತಾರೆ. ಎಷ್ಟೇ ಸ್ಟೀಲ್ ಡಬ್ಬಿ ಇದ್ದರೂ ಸಹ ಏನು ಮಾಡೋಕ್ಕಾಗಲ್ಲ. ಸೊ ರೊಟ್ಟಿ ಜೊತೆ ಇವತ್ತು ಸ್ಪ್ರಿಂಗ್ ಆನಿಯನ್ ಪಲ್ಯ. ಆಫ್ಟರ್ ಲಾಂಗ್ ಟೈಮ್ ನಿನ್ನೆ ಸಂತೆ ಮಾಡಿದೆ ಅಲ್ಲ, ಸೊ ಸ್ಪ್ರಿಂಗ್ ಆನಿಯನ್ ತೊಗೊಬಂದಿದ್ದೆ. ಸೊ ಇವಾಗ ಮಾಡೋಣ ಗೈಸ್. ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡ್ತಾ ಇದ್ದೀನಿ. ಸೊ ರೊಟ್ಟಿ ಇಟ್ಟು ಕಲಸೋಣ, ಇದಿರಲಿ. ಇವಾಗ ಕಾಫಿ ಮಾಡ್ಕೊಂಡ್ಬಿಡೋಣ. ಇರಲಿ, ಏನಿಲ್ಲ ಅನ್ಲಿ. ಫಸ್ಟು ನಮಗೇನು ಇಷ್ಟ ಅದು ಮಾಡ್ಕೊಂಡ್ಬಿಡ್ಬೇಕು.
ಕಾಫಿ ಮಾಡ್ಕೊಂಡು ಸ್ವಾಹ ಮಾಡೋಣ, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇಟ್ಸ್ ಕಾಫಿ ಆಯಿತು. ತುಂಬ ಈಸಿ ಸ್ಪ್ರಿಂಗ್ ಆನಿಯನ್ ಪಲ್ಯ. ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಲ್ಲ ಗೈಸ್, ಯಾಕಂದರೆ ಅದಿರುತ್ತಲ್ಲ ಗ್ರೀನ್ ಲೀವ್ಸು, ಅದರಲ್ಲೇ ಈರುಳ್ಳಿ ಇರುತ್ತೆ ಸ್ಮಾಲ್. ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು, ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಳೋದು, ಮತ್ತು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಅದಾದಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ರೆ, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಗೈಸ್. ಈಗ ಏನಿದು ಸ್ಪ್ರಿಂಗ್ ಆನಿಯನ್ನಲ್ಲಿ ಸ್ಪ್ರಿಂಗ್ ಹಾಕಿದ್ದೀನಿ. ಸೊ ಇದು ಹಾಕಿದ್ದೀನಿ. ಇನ್ನು ಕಾಯಿ ತುರ್ಕೋಬೇಕು. ಕಾಯಿ ತುರ್ಕೊಂಡು ಅದಕ್ಕೆ ಹಾಕಿದ್ರೆ ಕತ್ತಮ್ ಚೆನ್ನಾಗಿರುತ್ತೆ ಒನ್ಸ್ ಇನ್ ಎ ವೈಲ್ ತಿನ್ನೋಕ್ಕೆ. ತುಂಬ ಮಾಡ್ತಾ ಇದ್ದೆ ಅವಾಗ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಲೈಫ್ ಅಂದ್ರೇನೆ ಅಷ್ಟು, ಪಾಠ ಕಲಿಸ್ತಾ ಇರುತ್ತೆ, ಕಲಿತಾ ಇರಬೇಕು. ಬನ್ನಿ ಗೈಸ್, ಪಾಠ ಕಲಿತಾ ಕಲಿತಾ ಚಿಂಟು ಪಪ್ಪಾಗೆ ಹೋಗಿ ನೀರು ಕೊಟ್ಬಿಟ್ಟು ಬಂದುಬಿಡೋಣ. ಅವನೇ ಅರ್ಧ ಪಾಠ ಕಲಿಸ್ತಾನೆ ಅಲ್ಲ. ವಾವ್, ನೋಡಿ ಗೈಸ್, ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಆಯಿತು. ಕಾಯಿ ಜಾಸ್ತಿ ಆಗ್ತಷ್ಟು ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡಿ, ರೊಟ್ಟಿ ಹಿಟ್ಟು ಸಹ ಕಲಸಿ ಇಟ್ಟಿದ್ದೀನಿ. ಇವಾಗ ರೊಟ್ಟಿ ತೊಟ್ಟಿ ಕೊಟ್ಬಿಡೋಣ, ಬನ್ನಿ ಬೇಗ ಬೇಗ ಮಾಡೋಣ. ಈ ಉತ್ತರ ಕನ್ನಡದಲ್ಲಿ ಹೇಗೆ ಗೊತ್ತಾ ರೊಟ್ಟಿ ಮಾಡೋದು, ಅವರು ನಮ್ಮ ಥರ ಕೈಯಲ್ಲಿ ತಟ್ಟಲ್ಲ ಗೈಸ್, ಅವರು ಲಟ್ಟಣಿಗೆಲಿ ಲಟ್ಟಿಸ್ತಾರೆ. ಮ್ಯಾಕ್ಸಿಮಮ್ ಪೀಪಲ್ ಹಾಗೆ ಮಾಡೋದು. ಮತ್ತು ಯಾರೋ ಒಬ್ಬರು ಕೈಯಲ್ಲಿ ತೊಟ್ಟೋರು ಮತ್ತು ಬರಬೇಡಿ ಕಮೆಂಟ್ ಹಾಕ್ಕೊಂಡು ಇಲ್ಲ ನಾವು ಕೈಯಲ್ಲೇ ತಟ್ತೀವಿ ಅಂತ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲು ಉತ್ತರ ಕನ್ನಡ, ಐ ಮೀನ್ ಕಾರವಾರ, ಅಂಕೋಲಾ ಈ ಕಡೆ ಎಲ್ಲ ರೊಟ್ಟಿನ ಹೇಗೆ ಮಾಡ್ತಾರೆ ಅಂದರೆ, ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ತಾರೆ ನನಗೆ ಗೊತ್ತಿರೋ ಥರ. ಆ್ಯಂಡ್ ಅವರು ವಾಟರ್ ಎಲ್ಲ ಯೂಸ್ ಮಾಡಲ್ಲ ರೊಟ್ಟಿ ಹಾಕುವಾಗ. ನಮ್ಮ ಕಡೆ ಏನು ಗೊತ್ತಾ, ನಮ್ಮ ಕಡೆ ವಾಟರ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ನಾನು ಇಲ್ಲಿ ಎರಡೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ವಾಟರ್ನ ಯೂಸ್ ಮಾಡಲ್ಲ, ಬಟ್ ನಾನು ತೊಟ್ಟುತ್ತೀನಿ. ನನಗೇನು ಲಟ್ಸೋದಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಕೈಯಲ್ಲೇ ತಟ್ಟಿ ರೊಟ್ಟಿನ ಮಾಡ್ತೀನಿ. ನಾನು ಮ್ಯಾಕ್ಸಿಮಮ್ ಟೈಮ್ಸ್ ರೊಟ್ಟಿ ಸಾಫ್ಟಾಗೆ ಮಾಡ್ತೀನಿ, ಎಲ್ಲೋ ಒಂದೊಂದು ಸಲ ಹಾರ್ಡ್ ಆಗುತ್ತೆ. ಅದು ಬಿಟ್ಟರೆ ಯಾವಾಗ್ಲೂ ಊದ್ಕೊಂಡಂಗೆ ಇರುತ್ತೆ ನಮ್ಮನೆ ರೊಟ್ಟಿ. ನೋಡಿ ಎಷ್ಟು ಚೆಂದ ಇದೆ, ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಸಹ ಚೆಂದ ಅನಿಸುತ್ತೆ. ಆದರೆ ನನ್ನ ಮಗ ಇದ್ದಾನಲ್ಲ ಗೈಸ್, ಒಟ್ಟು ಸೋಂಬೇರಿ ನನ್ನ ಮಗ, ಆಯಿತಾ. ರೊಟ್ಟಿ ಬೇಡ ಅಂತಾನೆ ಗೈಸ್, ರೊಟ್ಟಿನ ಅಗಿಬೇಕು, ನಂಗೆ ತಿನ್ನೋಕ್ಕಾಗಲ್ಲ ಬೇಡ ಅಂತಾನೆ. ನೋಡಿ, ಪ್ರತಿಯೊಂದು ರೊಟ್ಟಿ ಈ ರೀತಿ ಪೂರಿ ಊದ್ದಂಗೆ ಊದುತ್ತೆ, ಅಂದರೂ ಸಹ ನನ್ನ ಮಗ ಆ ರೀತಿ ಡವ್ ಹೊಡಿತಾನೆ, ನನಗೆ ರೊಟ್ಟಿ ತಿನ್ನೋಕ್ಕಾಗಲ್ಲಮ್ಮ ಅಂತ. ಮುತ್ಕ ಆಗೋದ ಗೈಸ್ ನನ್ನ ಮಗ. ನಾನು ಅಷ್ಟು ಕಷ್ಟಪಟ್ಟು ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡಿದರೆ, ಚಿಂಟು ಅವ್ರ ಅಜ್ಜಿ ನೋಡಿ ಅಲ್ಲಿ ಪ್ರಾನ್ಸ್ ಪಲ್ಯ ಕೊಟ್ಟಿದ್ದಾರೆ, ಸುಕ್ಕನ. ಯಾವಾಗ ಮಾಡಿದರು ಅಂತ ಗೊತ್ತಿಲ್ಲ, ನೆನ್ನೆ ಮಾಡಿರ್ಬೋದು, ಬಟ್ ನೆನ್ನೆ ನನಗೆ ಕೊಟ್ಟೇ ಇಲ್ಲ ನೋಡಿ ಗೈಸ್. ಅದಕ್ಕೆ ನನಗೆ ಕೋಪ ಬರ್ತಾಯಿತ್ತು. ನೆನ್ನೆನೂ ನಮಗೆ ಕೊಟ್ಟಿಲ್ಲ, ಅಥವಾ ಮೊನ್ನೆನೂ ಕೊಟ್ಟಿಲ್ಲ. ಆ್ಯಂಡ್ ಈಗ ನೋಡಿದ್ರೆ ಚಿಂಟು ಪಪ್ಪಾಗೆ ಈ ಪಲ್ಯನ ಬಿಸಿ ಮಾಡಿ ಕೊಡ್ತಾ ಇದ್ದಾರೆ. ಇದು ತಂಗ್ಳ ಪಲ್ಯನೇ, ಬಿಸಿ ಪಲ್ಯ ಏನಲ್ಲ. ಆದರೂ ಸಹ ಬೇಡದಿದ್ದನ್ನ ಯಾರು ತಿಂದನೇ ಇರೋದನ್ನು ತಗೋ ಅಂದ್ಬಿಟ್ಟು ಹಿಂಸೆ ಮಾಡಿ ತಟ್ಟೆಗೆ ಹಾಕ್ತಾರೆ ಗೈಸ್. ಹಾನೆಸ್ಟಾಗಿ ಹೇಳಬೇಕು ಅಂದರೆ, ನಾನಿದು ಅವ್ರ ಮೇಲೆ ಚಾಡಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ನೋಡಿದಾಗ ನನಗೆ ಬೇರ್ ಮಾಡೋಕ್ಕಾಗಲ್ಲ. ಸೊ ಅದೇ ನೋಡಿ, ಪ್ರಾನ್ಸ್ ಪಲ್ಯನ ಕೊಟ್ಟೇ ಇಲ್ಲ. ಆ್ಯಂಡ್ ಅವ್ರು ಕೊಟ್ಟರು ಹೆಂಗೆ ಮಾಡ್ತಾರೆ ಅಂದರೆ, ಅಲ್ಲಿ 4 ಪ್ರಾನ್ಸ್ ಇರಬೇಕು, ಇನ್ನು ಮಿಕ್ಕಿದೆಲ್ಲ ಕಾಯಿ ಸುಳಿ ಇರುತ್ತೆ. ಸೊ ಆ ರೀತಿ ಕೊಡ್ತಾರೆ. ಬಟ್ ಅವ್ರ ಮಗಂಗಾದರೆ ಹೆಕ್ಕಿ ಬರೀ ಪ್ರಾನ್ಸೇ ಇರಬೇಕು, ಅಲ್ಲಿ ಕಾಯಿ ಸುಳಿ ಇರಬಾರ್ದು, ಹಾಗೆ ಕೊಡ್ತಾರೆ. ಸೊ ತುಂಬ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಅವ್ರಿಗೆ ಲೈಕ್ ಕೊಟ್ಟಂಗೂ ಇರಬೇಕು, ಕೊಡ್ದಿರೋ ಥರನೂ ಇರಬೇಕು, ಕೊಟ್ಟಿಲ್ಲ ಅಂತ ಅನ್ನಿಸ್ಕೋಬಾರ್ದು. ಹೀಗೆಲ್ಲ ಇದೆ, ಏನೇನೋ ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಬಟ್ ಇದು ಕಂಪ್ಲೇಂಟ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಬ್ಬ ಸೊಸೆನ ಎಷ್ಟು ಚೆಂದಾಗಿ ನೋಡ್ಕೋಬೋದು, ಎಲ್ಲ ರೀತಿ ಸಮವಾಗಿ ನೋಡ್ಕೋಬೋದು, ಮಗನಕ್ಕಿಂತ ಚೆಂದ ನೋಡ್ಕೋಬೋದು. ಆದರೆ ಕೆಲವೊಂದು ಮನೇಲಿ ಆ ರೀತಿ ನೋಡ್ಕೊಳ್ಳೋದಿಲ್ಲ, ನಾಮಕಾವಸ್ಥೆಗೆ ಆ್ಯಂಡ್ ಏನೋ ಚೇಂಜ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ. ಸೊ ಏನೇನೋ ಆಗುತ್ತೆ. ಬಟ್
ನಿಮಗೆಲ್ಲ ಅನ್ನಿಸ್ಬೋದು ಈಗ ಚೇಂಜ್ ಆಗಿದ್ದಾರೆ ಅಂತ. ಅಫ್ಕೋರ್ಸ್ ಚೇಂಜ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೆ ಕಂಪ್ಲೀಟಾಗಿ ಐ ಮೀನ್ ಹೋಗಲಿ ಬಿಡಿ, ಇದು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಸಹ ನನಗೆ ಅನಿಸಿದ್ದನ್ನು ಹೇಳಿದೆ. ನನಗೆ ಪ್ರಾನ್ಸ್ ಪಲ್ಯ ಕೊಟ್ಟಿರಲಿಲ್ಲ, ಆಲ್ರೆಡಿ 2 ಡೇಸ್ ಆಯಿತು ಗೈಸ್. ಒಂದು ದಿನಕ್ಕೂ ನಾನು ನೋಡಿಲ್ಲ ಅದು ಯಾವಾಗ ಮಾಡಿದ್ರು, ಯಾವಾಗ ಇಟ್ಟರು, ಯಾವಾಗ ಮಗಂಗೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಬಿಕಾಸ್ ನಾನೇನು ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಿನ್ನೆ ಮೊನ್ನೆ ನನಗೆ ಯಾವುದೋ ಸೊಪ್ಪಿನ ಪಲ್ಯನೋ ಅಥವಾ ಯಾವುದೋ ಬೇರೆ ಪಲ್ಯನ ಹಾಕೋ ಅಂತ ಹಿಂಸೆ ಮಾಡ್ತಾಯಿದ್ರು. ನನಗೆ ಆವಾಗ ನನಗೇನೋ ಹಾಕ್ಕೊಂಡಿರಲಿಲ್ಲ, ಏನೋ ಆಯಿತು ಹಾಕ್ಕೊಳ್ಳಿಲ್ಲ ನಾನು. ಗೈಸ್ ಟೈಮ್ ಬಂದು 9 ಗಂಟೆ, 8 ಗಂಟೆ 56 ನಿಮಿಷ. ಸೊ ಟೇಕ್ ಇಟ್ ಆಸ್ 9 ಗಂಟೆ. ಟೀ ಮಾಡಿಕೊಂಡೆ, ತಿಂಡಿ ಎಲ್ಲ ಆಯಿತು. ಚಿಂಟು ಪಪ್ಪಂದು ತಿಂಡಿ ಆಯಿತು. ಚಿಂಟು ಇನ್ನೂ ಎದ್ದಿಲ್ಲ, ಯಾಕಂದರೆ ಇವತ್ತು ಸಂಡೇ. ಸೊ ನಾನು ಬಿಸಿ ಬಿಸಿ ಟೀ ಕುಡಿದ್ಬಿಡ್ತೀನಿ, ನೀರು ತೊಗೊಂಡು ಹೋಗ್ತೀನಿ. ಚಿಂಟು ಎದ್ದಿದ್ರೆ ನೀರು ಕೊಡ್ತೀನಿ, ಇಲ್ಲ ಅಂದರೆ ಮಲ್ಕೊಳ್ಳಿ ಅವನು ಪಾಪ. ನಾನು ಬಂದು ಬಟ್ಟೆ ಒಕ್ಕೋತೀನಿ. ಹೆಂಗೆ ಸೂಪರ್ ಅಲ್ಲ? ಇವತ್ತು ಬಂದು ಭಾನುವಾರ ಅಲ್ವಾ, ಅದಕ್ಕೋಸ್ಕರ ಅವನು ಜಾಸ್ತಿ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಬಿಕಾಸ್ ನೆನ್ನೆ ಎಲ್ಲ ಟಯರ್ಡ್ ಆಗಿರ್ತಾನೆ, ಮಾರ್ಚ್ ಫಸ್ಟ್ ಎಲ್ಲ ಮಾಡಿದ್ದಾನೆ. ಮತ್ತು ಕಾರವಾರಿಗೆ ಬೇರೆ ಹೋಗ್ಬಿಟ್ಟು ಬಂದು ಟಯರ್ಡ್ ಆಗಿರುತ್ತೆ ಮಗು ಅಲ್ಲ, ಸ್ವಲ್ಪ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಟೀ ಓಕೆ, ಬಟ್ ಇನ್ನೊಂದು ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನನಗೆ ಸಕ್ಕರೆ ತುಂಬ ಜಾಸ್ತಿ ಇರಬಾರ್ದು, 1.5 ಸ್ಪೂನು 1/4 ಸ್ಪೂನ್ ಇದ್ದರೆ ಸಾಕು. ಇದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಸೊ ಕುಡಿಯೋದು ಸ್ವಲ್ಪ ಪಾಕ ಅನ್ನಿಸ್ತಾ ಇದೆ. ಬನ್ನಿ ಚಿಂಟುಗೆ ನೀರು ತೊಗೊಂಡು ಹೋಗೋಣ, ನೋಡೋಣ ಅವ್ನು ಎದ್ದಿದ್ದಾನೋ ಇಲ್ಲೋ ಅಂತ. ಓ ಮೈ ಗಾಡ್ ಗೈಸ್, ಇನ್ನೂ ಮಲಗಿದ್ದಾನೆ ನೋಡಿ. ಟೈಮ್ ಎಷ್ಟು ಗೊತ್ತಾ? 9 ಗಂಟೆ 8 ನಿಮಿಷ. ಯಪ್ಪ ದೇವ, ಹೆಂಗಾದರೂ ನಿದ್ದೆ ಬರುತ್ತೋ. ನನಗೆ ಇಷ್ಟೊತ್ತೆಲ್ಲ ಮಲ್ಕೊಳಕ್ಕಾಗಲ್ಲ ಗೈಸ್, ಮಗು ಇನ್ನೂ ಮಲಗಿದೆ, ಪಾಪ ಟಯರ್ಡ್ ಆಗಿರುತ್ತೆ. ಸೊ ನಾವು ನೀರನ್ನ ಅಲ್ಲೇ ಇಟ್ಬಿಡೋಣ, ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಎದ್ದೋಡ್ಸೋದು ಬೇಡ, ಅವನೇ ಎದ್ದ ಮೇಲೆ ನೀರು ಕೊಟ್ಟರೆ ಸಾಕು ಅಲ್ವಾ? ಬನ್ನಿ ನಾವೀಗ ಹೋಗೋಣ ಪಕ್ಕದ ರೂಮ್ಗೆ. ಬೇಬಿ ಹೌದು, ನಿಂಗೆ ಡಿಸ್ಟರ್ಬ್ ಆಗತ್ತೆ ಅಂತ. ಗುಡ್ ಮಾರ್ನಿಂಗ್. ನೀರು ಕುಡ್ದೆ? ತಣ್ಣಾಗಿದೆ, ಬಿಸಿ ನೀರು ಮಾಡಿಕೊಡ್ಲಿ? ಗೈಸ್ ಚಿಂಟು 10 ಗಂಟೆ ತನಕ ಮಲ್ಕೊಂಡಿದ್ದಾನೆ ಇವತ್ತು. ಸೂಪರ್ ಅಲ್ಲ? ಟಯರ್ಡ್ ಆಗಿತ್ತಾ ಗೈಸ್? ನನಗೆ ನನ್ನ ಮಗನಿಗೆ ತಿಂಡಿ. ಓ ವಾಚರ್, ಐ ನೀಡ್ ಟು ಗೆಟ್ ಇಟ್. ನನಗೆ ನನ್ನ ಮಗನಿಗೆ ಪ್ರಾನ್ಸ್ ಪಲ್ಯ ಎಲ್ಲ ಗೈಸ್, ಬರೀ ಮಗಂಗೆ ಮಾತ್ರ, ಮಗ ಚೆನ್ನಾಗಿ ತಿನ್ನಲಿ ಅಂತ. ನಮಗೆ ಹೆಂಗಿದ್ರು ನಡೆಯುತ್ತೆ. ಚಿಂಟು ಪಪ್ಪ ನಿನ್ನೆ ಹುಬ್ಳಿ ಹೋಗಿದ್ದ ಅಲ್ಲ, ಸೊ ನೋಡಿ ಕೋಳಿ ಫುಡ್ ಎಲ್ಲ ತಗೊಬಂದಿದ್ದಾನೆ, ಮತ್ತು ಭತ್ತ ತಗೊಬಂದಿದ್ದಾನೆ, ಎಲ್ಲ ತಗೊಬಂದಿದ್ದಾನೆ. ಮತ್ತು ಚಿಂಟುಗೆ ಶೂಸ್ ತಗೊಬಂದಿದ್ದಾನೆ. ನಾನಿಲ್ಲಿ ಲೋಕಲ್ ಶೂಸ್ ತಕ್ಕೊಟ್ಟಿದ್ದೆ ಅಲ್ಲ ಎಮರ್ಜೆನ್ಸಿಗೆ. ಸೊ ಚಿಂಟು ಪಾಪ ಬಾಟಾ ಶೂಸ್ ತಗೊಬಂದಿದ್ದಾನೆ, ಪವರ್ ಹುಬ್ಳಿಯಿಂದ. ಸೊ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನು, ಆಯಿತಾ? ಆಮೇಲೆ ಚಿಂಟು ಅಜ್ಜಿಗೆ ಖಡಕ್ ರೊಟ್ಟಿ. ಅವರು ರಾತ್ರಿ ಹೊತ್ತು ಎಂತ ಲೈಕ್ ಅನ್ನ ಊಟ ಮಾಡೋದೆಲ್ಲ ಕಮ್ಮಿ ಮಾಡಿದ್ದಾರೆ, ಸ್ವಲ್ಪ ಊಟ ಮಾಡ್ತಾರೆ. ದೆನ್ ರೋಟಿ ಚಪಾತಿ ಏನಿರುತ್ತಲ್ಲ ಅದನ್ನು ತಿಂತಾರೆ, ಮತ್ತು ಖಡಕ್ ರೊಟ್ಟಿ. ಬೆಳಗ್ಗೆದೇನಾದರೂ ರೊಟ್ಟಿ ಚಪಾತಿ ಇಲ್ಲ ಅಂದರೆ ಖಡಕ್ ರೊಟ್ಟಿ ಇರುತ್ತಲ್ಲ, ಸೊ ಅದನ್ನು ತಿಂತಾರೆ. ಸೊ ಹಾಗಾಗಿ ಅವ್ರ ಅಮ್ಮಂಗೆ ಖಡಕ್ ರೊಟ್ಟಿ ತಗೊಬಂದಿದ್ದಾನೆ. ಸೊ ಎಲ್ರಿಗೂ ತಗೊಬಂದಿದ್ದಾನೆ ಗೈಸ್, ನಾನು ಒಬ್ಳೋಗ್ಬಿಟ್ಟು ಆಡ್ ಒನ್ ಔಟ್. ಅಯ್ಯೋ ಕತೆ, ನಂಗೆ ಹಾಗೆ ಅನಿಸಿದ್ದು, ನಂಗೆ ಅನಿಸಿದ್ದನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೆ. ಐ ಮೀನ್ ನನಗೆ ಅವ್ರಿಗೆ ತಂದರು ಇವ್ರಿಗೆ ತಂದರು, ನನ್ನ ಮಗಂಗೆ ತಂದ ಅಂದ್ಬಿಟ್ಟು ನನಗೆ ನಥಿಂಗ್ ಲೈಕ್ ದ್ಯಾಟ್. ಬೇಜಾರು ಇಲ್ಲ, ಲೈಕ್ ಜಲಸಿ ಇಲ್ಲ. ಬಟ್ ನಾನೊಬ್ಳು ಏನು ಮಾಡಿದ್ದೆ ಅಂತ ಕ್ವಶನ್ ಆಗುತ್ತೆ ಅಲ್ವಾ? ಏನು ಚಾಕ್ಲೇಟ್ ತಿಂದಿದ್ದೆ, ಅದೆಲ್ಲ ಬಾಯಿ ತುಂಬ ಮೆತ್ಕೊಂಡಿದೆ, ಅದನ್ನು ತೋರಿಸ್ತಾ ಇದ್ದಾನೆ. ಸಮಯಕ್ಕೆ ತಕ್ಕಂತೆ ನೇಚರ್ ಅನ್ಸಲ್ಲ. ತಿನ್ಬಾರ್ದು ಅನ್ನೋದು ಅದಕ್ಕೇನೆ. ನೀನೇನು ತಿಂತಾ ಇದೆಯಾ? ಚಾಕ್ಲೇಟ್. ಹ್ಞೂ, ಚಾಕ್ಲೇಟ್. ಎಂಥ ಚಾಕ್ಲೇಟ್ ತಿಂತಾ ಇದೆಯಾ? ಮೆಂಟೋಸ್. ಮೆಂಟೋಸ್. ಗೈಸ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಅದನ್ನು ತಿಂತಾ ಇದ್ದೀನಿ. ಮಾಡಿ ಕೆಲಸಿಲ್ಲ. ಅಲ್ಲ ಎಷ್ಟೊಂದು ತಿಂದ್ಬಿಟ್ಟೆ. ಅರ್ಧ kg ಅದೇ ತಿಂದಾಯ್ತು ನೀನು. ಇಟ್ಕೊ.
ನಾನು ಹೇಳ್ಕೊತೀನಿ, ಯಾರು ಏನು ಸಪೋರ್ಟ್ ನೋಡಿ ಬಸ್. ಯಾಕೆ ಹಂಗೆ ಮಾಡ್ತೀಯಾ? ಟು ಮಚ್. ಇಷ್ಟು ತಿನ್ಬಿಟ್ಟೆ ಆಗ. ಗೈಸ್ ನನಗೆ ಚಾಕ್ಲೇಟ್ ಅಂದರೆ ಇಷ್ಟ ಗೈಸ್, ಅದಕ್ಕೆ ತಿಂತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕ್ವಶನ್ ರೈಸ್ ಆಗುತ್ತೆ ಅಲ್ಲ, ಶ್ವೇತಾ ನಿಮ್ಗೆ ಏನು ಇಷ್ಟ ಇಲ್ಲ ಅಂತ. ಗೈಸ್ 2 ಬಕೆಟ್ ಬಟ್ಟೆ ಇದೆ. ಇದು ನಾನು ಹೋಗ್ಬೇಕು. ನಾನು ಹೋಗ್ತೀನಿ. ಯಾಕೆ 2 ಬಕೆಟ್ಸ್ ಬಟ್ಟೆ ಇದೆ, ಅದಕ್ಕೆ ಕ್ಲೀನ್ ಮಾಡ್ಬೇಕು, ವಾಶ್ ಮಾಡ್ಬೇಕು. ಇವತ್ತು ಬೇಡ ಅಂದಿದ್ದೆ ಅಲ್ಲ ನಾನು. ಬಂದ್ಬಿಡು, ಓದ್ಕೊ ನೀನು. ಮನೆಗೆ ಎತ್ಕೊಂಡು ಗೈಸ್ ಇವಾಗ ಬಟ್ಟೆ ಒಗ್ಯೋಣ. ಅದಕ್ಕೂ ಮುಂಚೆ ಚಿಂಟುಗೆ ಗಾಡಿನ ಚಾರ್ಜಿಗೆ ಹಾಕು ಅಂತ ಹೇಳಿದೆ. ಸೊ ಅವನು ಇವಾಗ ನಮ್ಮ ಸ್ಕೂಟಿನ ಚಾರ್ಜಿಗೆ ಹಾಕ್ತಾ ಇದ್ದಾನೆ. ಸೊ ಇದಾದ್ಮೇಲೆ ನಾವು ಬಟ್ಟೆ ಒಗ್ಯಕ್ಕೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಶೆಕೆ ಆಗಿದೆ ಗೈಸ್, ತುಂಬ ಬಿಸಿಲಿದೆ, ತುಂಬ ಶಾರ್ಪ್ ಬಿಸಿಲಿದೆ. ಚೆನ್ನಾಗಿದೆ ಗೈಸ್ ನಮ್ಮ ಏತರ್ ಗಾಡಿ. ಒಂಥರ ಇದ್ರ ಮೇಲೆ ಕುತ್ಕೊಂಡ್ರೆ ಐರಾವತ ಮೇಲೆ ಕುತ್ಕೊಳ್ಳೋ ಫೀಲ್ ಆಗತ್ತೆ. ನಮ್ಮ ಆಕ್ಟಿವಾ ಮೇಲೆ ಕುತ್ಕೊಂಡ್ರೆ ಸ್ಕೆಲಿಟನ್ ಮೇಲೆ ಕುತ್ಕೊಂಡಂಗೆ ಆಗತ್ತೆ ಅಲ್ಲ ಪುಟ? ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲ. ಒಂದೊಂದು ಎಕ್ಸ್ಪೀರಿಯನ್ಸು ಸಹ ನಮಗೆ ಒಂದೊಂದು ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಮುಂಚೆ ಆಕ್ಟಿವಾನೇ ಎಲ್ಲ, ಆಕ್ಟಿವಾನೇ ಓ ಮೈ ಗಾಡ್ ಅಂತ ಇದ್ವು. ಅದಕ್ಕೂ ಮುಂಚೆ ಆಕ್ಸೆಸ್ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಇವಾಗ ಇದು. ಸೊ ಲಕ್ಸುರಿ ಮನಿ ಮ್ಯಾಟರ್ಸ್. ಇದ್ರಿಂದ ಯಾವಾಗ ಅದು ನನ್ನ ಸ್ವೀಟ್ ಹಾರ್ಟ್, ಅದು ನಮ್ ಕೆಂಪಿ ಅಲ್ವಾ ಗೈಸ್? ನಮ್ ಕೆಂಪಿ ಇರೋದ್ರಿಂದ ನೋಡಿ ಇವ್ನು ಎಷ್ಟು ಆರಾಮಾಗಿ ಓಡಾಡ್ಕೊಂಡು ಅಮ್ಮನ ಜೊತೆ ಎಲ್ಲಿಗೆ ಬೇಕಲ್ಲಿಗೆ ಹೋಗ್ಕೊಂಡು ಇದ್ದಾನೆ. ಇಲ್ಲ ಅಂದ್ರೆ ಬಸ್ ಹತ್ಬೇಕಿತ್ತು, ಇಲ್ಲ ಅಂದ್ರೆ ಅವ್ರ ಅಪ್ಪನೇ ಕಾಯ್ಬೇಕಿತ್ತು, ಇಲ್ಲ ಅಂದ್ರೆ ನಾನು ಅವ್ರ ಅಪ್ಪನ ಹತ್ರ ಬೆಗ್ ಮಾಡ್ಬೇಕಿತ್ತು. ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ. ಅವನು ಇಲ್ಲ 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 ಅಂತ ಅನ್ಕೊಂಡು ಈಗ ಅದರಿಂದ ಎಲ್ಲ ಮುಕ್ತಿ. ಹೋಗ್ ಗೇಟ್ ಹಾಕಿಲ್ಲಮ್ಮ, ಹೋಗಕ್ಕು, ಹೋಗ್ ಓದ್ಕೋ ಹೋಗು. ಏನು ಓದ್ಕೊ ಬಂದೆ? ಕನ್ನಡ ಓದು. ಚಾರ್ಜ್ ಆಗ್ತಾ ಇದೆಯಾ? ಸಮಟೈಮ್ಸ್ ಹಿಯರ್ ಆಲ್ಸೋ ಇಟ್ ವಿಲ್ ನಾಟ್ ಚಾರ್ಜ್. ಹಾ ಬೇಜಾರ್ ಎಂತ ಪುಟ್ಟ, ದಿನ ಒಂದೊಂದ್ ಕಡೆ ಸುತ್ಕೊಂಡು ಮಜಾ ದಿನ ಎಲ್ಲಿ ಮಾಡ್ತೀನಿ. ಸುತ್ತಿಸ್ತೀಯಾ? ಎಲ್ಲಿ ಹೋಗ್ತೀನಿ ನಾನು? ನಿನ್ನೆ ತಿರ್ಗಾಡಕ್ಕೆಲ್ಲ ಕರ್ಕೊಂಡು ಹೋಗಿದ್ ನೀನು ಹಾಸ್ಪಿಟಲ್ಗೆ. ನಿಂಗೆ ಕೃತಜ್ಞತೆನೇ ಇಲ್ಲ ನಿನಗೆ. ವಾಟ್ ಎವರ್ ಯುಲ್ ಗೆಟ್ ನಾ, ಯು ಡೋಂಟ್ ಫೀಲ್ ಹ್ಯಾಪಿ. ಸೊ ನಿನ್ಗೆ ಮೇಲಿಂದ ಸ್ವರ್ಗದಿಂದ ದೇವತೆಗಳು ಬಂದ ಅಷ್ಟು ಅಂದ್ರೂ ಯು ಡೋಂಟ್ ಫೀಲ್ ಹ್ಯಾಪಿ. ಆಯ್ತು, ನನಗೆ ಎಂತ ಇದೆಯಮ್ಮ ನನ್ನ ಹತ್ರ ಇಲ್ಲಿ ಹೇಳ. ಎಂತ ಮಾಡೋದು ಈ ಕಾಡಲ್ಲಿ ಕುತ್ಕೊಂಡು ನಾವು? ಹೇಳು ಹೇಳ. ಹೋಗ್ ನಿಮ್ಮ ಅಪ್ಪನ್ ಕೇಳು. ಯಾಕೆ ನನ್ನನ್ ಯಾಕೆ ಕೇಳ್ತಿ? ನೀನ್ ಹೇಳ್ತಿದ್ಯಲ್ಲ ಏನ್ ಸಿಕ್ಕಿದ್ರು ಹಂಗೆ ಆಡ್ತೀಯ ಅಂತ. ಅಲ್ವಾ, ಐ ಆಮ್ ಸೇಯಿಂಗ್ ಅಬೌಟ್ ವಿ ವೆಂಟ್ ಔಟ್. ನೆನ್ನೆ ನಮಗೆ ಏನ್ ಬೇಕತ್ ತಿನ್ಕೊಂಡ್ ಬಂದ್ವು, ನಿನ್ಗೆ ಏನ್ ಬೇಕತ್ ತಗೊಂಡೆ. ಹಾ ನೆನ್ನೆದಕ್ ಮುಗೀತು. ಆಯ್ತು, ಎಲ್ಲ ಮುಗೀತು. ಅದನ್ ಮುಳ್ಕೊಳ್ಳೋದೇನ್ ಬರುತ್ತೆ? ಹಾಕೋಗು. ಅದು ಯಾವ್ದಕ್ ಯೂಸ್ ಆಗುತ್ತೆ ಈಗ? ಅದ್ ನಮಗೆ ಈಗ ಯಾವ್ದಕ್ಕೆ ಹಬ್ಬಕ್ಕೆ ಯೂಸ್ ಆಗುತ್ತೆ? ಬಟ್ಟೆ ತಗೊಂಡಿರೋದು ಅಷ್ಟೇ. ಇನ್ನೇನು ತಿಂದಿದ್ದ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇವತ್ತು ಹೋಯ್ತೆಲ್ಲ ತಿಂದಿದ್ದು. ಕಮೋಡೊಳಗೆ ಹೋಗುತ್ತೆ ಇವತ್ತು ತಿಂದಿದ್ದೆಲ್ಲಾರ್ದು ಇಬ್ಳುಗಳು. ಆಯ್ತು ಬಿಡಪ್ಪ, ಹೇಳಿ ಇನ್ನೆಂತ ಇದೆ? ಎಂತ ಇಲ್ಲ ಬಿಡಪ್ಪ. ಸಂಡೇ ಬೇಜಾರಪ್ಪ, ಎಲ್ಲೋ ಆಟ ಆಡಂಗಿಲ್ಲ. ಮಜಾ ಮಾಡ್ತಾ ಸಂಡೇಸ್. ಹೋಗೋ ನಿನ್ ಫ್ರೆಂಡ್ಸ್ ನ ಮಾತಾಡಿಸ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡು ನಿನ್ ಫ್ರೆಂಡ್ಸ್ ನ. ಯಾರಿದ್ದಾರೆ? ಮತ್ತೆ ಎಲ್ಲ ನಿನ್ಗೆ ಫ್ರೆಂಡ್ಸ್ ಮಾಡ್ಕೊಳಕ್ಕೂ ಆಗುದಿಲ್ಲ, ಯಾರಿದ್ದಾರೆ ಅಂತ ಕೇಳ್ತೀಯ. ಸುಮ್ನಿರ್ಬೇಕು. ನನಗೂ ಅಷ್ಟೇ, ಯಾರು ಫ್ರೆಂಡ್ಸ್ ಆಗುದಿಲ್ಲ.
ಸೊ ನಾನ್ ಸುಮ್ನೆ ಇಲ್ವಾ? ನಿನ್ಗೇನು ಯೂಟ್ಯೂಬ್ ನೋಡ್ಕೊಂಡೆ ನೀನೇನ್ ಯೂಟ್ಯೂಬ್ ನೋಡುದೇ ಇಲ್ಲ, ನಾನು ನಾನೊಬ್ಳೆ ನೋಡ್ತೀನಿ ಬಿಡ. ನಿನಗೇನು ಹಾಕಿದ್ರೆ ಕೈ ನಂಗೆ ಹಾಕಿದ್ರೆ ಕೆಲವೊಂದು ವಿಷಯಗಳು ಆಗೋದಿಲ್ಲ, ಇರಿಟೇಟ್ ಆಗತ್ತೆ. ಚಿಂಟು ಅವ್ರ ಅಜ್ಜಿ ನೀವೇ ಫ್ರೈ ಮಾಡ್ಕೊಳ್ಳಿ, ಮಸಾಲ ಮಾಡಿಟ್ಟಿದ್ದೀನಿ ಅಂದರು. ಆಯಿತು ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಪಾಂಪ್ಲೆಟು ಚಿಂಟು ಅವ್ರ ಪಪ್ಪ ತಂದಿದ್ದಾನೆ ಗೈಸ್. ಚಿಂಟು ಅವ್ರ ಪಪ್ಪ ತರೋದೆಲ್ಲ ತುಂಬ ಚೆನ್ನಾಗಿ ತರ್ತಾನೆ ಗೈಸ್, ಅದಕ್ಕೆಲ್ಲ ಮೋಸ ಏನಿಲ್ಲ. ಸೊ ಈ ಪಾಂಪ್ಲೆಟು ಹೊರಗಡೆ ತಿನ್ನಬೇಕು ಅಂದರೆ ಎಷ್ಟಾಗುತ್ತೆ ಗೊತ್ತಾ? ಒಂದೊಂದು ಪಾಂಪ್ಲೆಟು 650 700 800 ತನಕನೂ ಆಗುತ್ತೆ. ಸೊ ಚಿಂಟುಗೊಂದು ನನಗೊಂದು ಮಾಡ್ಕೊಳ್ಳಿ ಅಂದರು. ಸೊ ಇಬ್ರಿಗೂ ನಾನು ತವ ಮೇಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಗ್ರೇವಿ ಬಂದು ಚಿಂಟು ಏನದು ನೆನ್ನೆದು ಕೊಲ್ಲಾಪುರಿ ಇತ್ತು, ಚಿಕನ್ ಕೊಲ್ಲಾಪುರಿ. ಅಮ್ಮ ಅದನ್ನೇ ಕೊಡು ಅಂದ. ಸರಿ ಆಯಿತು ಪುಟ್ಟ ಅಂದ್ಬಿಟ್ಟು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ನನಗೂ ನನ್ನ ಮಗನಿಗೂ ಹೆಚ್ಚಾಗಿತ್ತು, ನಮ್ಮಿಬ್ಬರು ಅಷ್ಟೊಂದು ತಿನ್ನಲ್ಲ ಗೈಸ್, ಹಾಗಾಗಿ ಚಿಕನ್ ಕೊಲ್ಲಾಪುರಿ ಪಾರ್ಸಲ್ ತೊಗೊಂಡಿದ್ದೆ. ಸೊ ಅದನ್ನೇ ಈಗ ಬಿಸಿ ಮಾಡಿಕೊಂಡು ಊಟಕ್ಕೆ ತಿಂತಾ ಇದ್ದೀವಿ. ನಂದು ಇನ್ನೂ ಯಾವ ಕೆಲಸನೂ ಮುಗ್ದಿಲ್ಲ, ಇನ್ನೂ ಬಟ್ಟೆ ಒಗೆಯೋದು ತುಂಬ ಇದೆ. ಅಷ್ಟರಲ್ಲಿ ಚಿಂಟು ಹೊಟ್ಟೆ ಹಸುವಾಗ್ತಾ ಇದಮ್ಮ ಅಂತ ಹೇಳ್ದ, ಅದಕ್ಕೋಸ್ಕರ ಅನ್ನ ಮಾಡಿ ಈಗ ಊಟನ ಹಾಕ್ಕೊಡ್ತಾ ಇದ್ದೀನಿ ಗೈಸ್. ಆದ್ರೂ ಮಧ್ಯ ಕೆಲಸ ಬಿಟ್ಟು ಬರಬೇಕು ಅಂದರೆ ಕಷ್ಟ ಆಗತ್ತೆ, ಬಿಕಾಸ್ ಆಮೇಲೆ ಮತ್ತೆ ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಅಮ್ಮ ಗೈಸ್, ಈಗ ಟೈಮ್ ಬಂದು 3:30. ಯಪ್ಪ, 2 ಶಾರ್ಟಲ್ಲಿ 2 ಇಂಟರ್ವಲ್ಸಲ್ಲಿ ನಾನು ಬಟ್ಟೆ ಒಗೆದು ಮುಗಿಸ್ದೆ. ಫಸ್ಟು ಒಗ್ಯಕ್ಕೆ ಬಂದೆ, ಆಮೇಲೆ ಚಿಂಟುಗೆ ಊಟ ಮಾಡಿಸಿ ಮತ್ತೆ ಇನ್ನೊಂದ್ಸಲ ಒಗ್ಯಕ್ಕೆ ಬಂದೆ. ಇದಿಷ್ಟೇ ಬಟ್ಟೆ ಅಲ್ಲ, ಆಲ್ರೆಡಿ 1 ರೌಂಡು ಮೇಲೆ ಹಾಕಿದ್ದೀನಿ, ಯಾಕಂದರೆ ಆವಾಗ ಮಳೆ ಬಂದುಬಿಡ್ತು. ಸೊ ಸೇಮ್ ಇಷ್ಟೆಲ್ಲ ಇನ್ನೂ ಜಾಸ್ತಿ 3 ಲೈನ್ಸ್ ಬಟ್ಟೆ ಆಗಿತ್ತು. ಅಷ್ಟು ಬಟ್ಟೆನ ಮೇಲೆ ತೊಗೊಂಡೋಗಿ ಒಣ ಹಾಕಿದ್ದೀನಿ. ಇದನ್ನು ಇವಾಗ ತೊಗೊಂಡೋಗ್ತೀನಿ ಮೇಲೆ. ಸೊ ಸ್ವಲ್ಪ ಬಕೆಟ್ಸ್ ಎಲ್ಲ ಎತ್ತಿಟ್ಬಿಟ್ಟು ತೊಗೊಂಡು ಹೋಗೋಣ, ಅಷ್ಟರಲ್ಲಿ ನೀರು ಸೋರ್ಕೊಳ್ಳಿ. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ, ನೀರು ಸೋರ್ಕೋತಾ ಇರಲಿ, ನಾನು ಹೋಗಿ ಕಾಫಿ ಕುಡ್ಕೊಂಡು ಬರ್ತೀನಿ. ಸುಸ್ತಾಗೋಯ್ತು ಗೈಸ್, ಯಪ್ಪ ದೇವ. ಅಮ್ಮ, ಕಾಫಿ ಕುಡ್ಕೊಂಡು ಬಂದು ಬಟ್ಟೆ ತೊಗೊಂಡು ಮೇಲೆ ಒಣ ಹಾಕ್ಬಿಡೋಣ. ಆಮೇಲೆ ಸ್ನಾನ ಮಾಡಿಕೊಂಡು ಬೇರೆ ಕೆಲಸ ಪೂಜೆ ಗೀಜೆ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋಣ. ಸರಿ, ಇಷ್ಟು ಬಟ್ಟೆ ಹೋಗಿದ್ದೀನಿ ನೋಡಿ. ಸೊ ಬಕೆಟ್ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತಿಡೋಣ. ಇವತ್ತು ಸಂಡೇ ಅಲ್ವಾ, ಚಿಂಟು ಪಪ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡೋದು ರೂಮಲ್ಲಿ ಅಂದ್ಬಿಟ್ಟು ನಾನು ಚಿಂಟು ರೂಮಿಗೆ ಬಂದಿದ್ದೀನಿ, ಪಕ್ಕದ ರೂಮಿಗೆ. ಚಿಂಟುನೂ ಅಷ್ಟೇ ಸ್ನಾನಗಿನ ಮಾಡಿಕೊಂಡು ಇಲ್ಲೇ ಬಂದು ಆಟ ಆಡ್ತಾ ಇದ್ದಾನೆ. ಹಾಗಾಗಿ ಇಬ್ಬರು ಇಲ್ಲೇ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಎಡಿಟ್ಸ್ ಎಲ್ಲ ಮಾಡೋದಿತ್ತು, ಅದೆಲ್ಲ ಮಾಡಿಕೊಂಡು ಇಲ್ಲೇ ಕುತ್ಕೊಂಡ್ಬಿಟ್ಟೆ. ಗೈಸ್ ನೋಡಿ, ಇಷ್ಟು ಬಟ್ಟೆ ಹೊಂದಿದ್ದೀನಿ. ಅಮ್ಮ, ಇಲ್ಲೇನು ಬಟ್ಟೆ ಇದಲ್ಲ, ಇದಿಷ್ಟು ಇವತ್ತೇ ಒಗ್ದಿರೋ ಬಟ್ಟೆ. ಗೈಸ್ ಈಗ ಸುಸ್ತಾಗಿದೆ, ನಿಮಗೆಲ್ಲ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ಬಾಯ್ ಗೈಸ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.